ಹರೇ ಕೃಷ್ಣ. ಚಾಪ್ಟರ್ 2 ಶ್ಲೋಕ 13. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ದೇಹಿನೋಸ್ಮಿನ್, ಈ ದೇಹದಲ್ಲಿ ಆತ್ಮ ಇದೆಯಲ್ಲ ಅದಕ್ಕೆ ಚೇಂಜಸ್ ಇಲ್ಲ. ಈಗ ಆತ್ಮಕ್ಕೆ ಚೇಂಜ್ ಇಲ್ಲ, ಬಾಡಿಗೆ ಚೇಂಜಸ್ ಆಗಿರುತ್ತೆ. ನಾವು ಹುಟ್ಟೋದು ಹೇಗಿರ್ತೀವಿ, ಕೌಮಾರಂ ಯೌವನಂ ಜರ ಅಂದರೆ ಕೌಮಾರ್ಯದಿಂದ ಯೌವನ ಅಂದರೆ ಯೂತ್ ಬರ್ತೀವಿ, ಯೂತಿಂದ ಮತ್ತೆ ವೃದ್ಧಾಪ್ಯಕ್ಕೆ ಹೋಗ್ತೀವಿ, ಓಲ್ಡ್ ಏಜ್ಗೆ. ಆದರೆ ಆತ್ಮಕ್ಕೆ ಆ ಥರ ಚೇಂಜ್ ಇರಲ್ಲ. ಬಾಡಿಗೆ ಮಾತ್ರ, ದೇಹಕ್ಕೆ ಮಾತ್ರ ಆ ಥರ ಚೇಂಜ್ ಇರುತ್ತೆ. ಆತ್ಮದಲ್ಲಿ ಯಾವುದೇ ಚೇಂಜ್ ಆಗಲ್ಲ. ಆತ್ಮ ಏನಾಗುತ್ತೆ, ವಯಸ್ಸಾಗಿ ಮುಪ್ಪಾಗಿ ಸತ್ತ ನಂತರ ಹೊಸದು ಲೈಫ್ ಸಿಗುತ್ತೆ. ಅದಕ್ಕೆ ಗೊತ್ತಾಯ್ತಾ, ಆತ್ಮಕ್ಕೆ. ದೇಹಕ್ಕೆ ಮಾತ್ರ ಸಾವು, ಆತ್ಮಕ್ಕೆ ಸಾವಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಕೃಷ್ಣ ಇದರಲ್ಲಿ. ಇವಾಗ ಯಾರಾದ್ರೂ ಸತ್ತೋಗ್ಬಿಟ್ರೆ ಅದಕ್ಕೆ ಗೊತ್ತಾಯ್ತಾ, ಆತ್ಮಕ್ಕೆ. ದೇಹಕ್ಕೆ ಮಾತ್ರ ಸಾವು, ಆತ್ಮಕ್ಕೆ ಸಾವಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಕೃಷ್ಣ ಇದರಲ್ಲಿ. ಇವಾಗ ಯಾರಾದ್ರೂ ಸತ್ತೋಗ್ಬಿಟ್ರೆ ಅವ್ರು ಹೋಗ್ಬಿಟ್ರು ಅಂತ ಹೇಳ್ತೀವಲ್ಲ, ಯಾರು ಹೋಗ್ಬಿಟ್ಟಿದ್ದಲ್ಲಿ ಅದೇ ಆತ್ಮ ಹೋಗ್ಬಿಟ್ಟು ಅಂತ ಹೇಳೋದು. ಆತ್ಮ ಇದ್ರೆ ಮಾತ್ರ ನಮ್ಗೆ ಪ್ರಜ್ಞೆ ಇರುತ್ತೆ. ಆತ್ಮ ಹೋಗುತ್ತಲ್ಲ ಸತ್ ಮೇಲೆ, ಹೋಗಾದ್ಮೇಲೆ ಪ್ರಜ್ಞೆ ಇರೋದಿಲ್ಲ. ಇವಾಗ ದೇಹದೊಳಗೆ ಆತ್ಮ ಇದ್ರೆ ನಮ್ಮ ಮೈ ಮೇಲೆ ಏನಾದ್ರು ಅರ್ಧಾಡಿದ್ರೆ, ಏನಾದ್ರು ಒಂದು ಹುಳ ಓಡಾಡಿದ್ರು, ಕೂದ ಮೇಲೆ ಓಡಾಡಿದ್ರು ನಮ್ಗೆ ಫೀಲ್ ಆಗುತ್ತಲ್ವಾ. ಅದೇ ದೇಹದಿಂದ ಆತ್ಮ ಹೊಟ್ಟೋದ್ಮೇಲೆ ನಮಗೆ ಪ್ರಜ್ಞೆ ಇರಲ್ಲ. ಏನು ಓಡಾಡಿದ್ರು ಏನಾದರೂ ನಮಗೆ ಗೊತ್ತಿರಲ್ಲ. ಅದಕ್ಕೆ ದೇಹಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು, ಆತ್ಮಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಆತ್ಮ ಪರ್ಮನೆಂಟ್ ಆಗಿರೋದು. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ದೇಹಕ್ಕೆ ಫುಲ್ಲು ಇಂಪಾರ್ಟೆನ್ಸ್. ಇಲ್ಲ, ಆತ್ಮನ ಸುಡಕ್ಕಾಗಲ್ಲ. ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ ಅದು, ನೈನಂ ಚಿಂದಂತಿ ಶಸ್ತ್ರಾಣಿ. ಅದರಲ್ಲೇ ಅದೇ ಇದೆ, ಆತ್ಮನ ಸುಡಕ್ಕಾಗಲ್ಲ, ಕತ್ತರಿಸಕ್ಕಾಗಲ್ಲ, ನೀರಲ್ಲಿ ನೆನ್ಸಕ್ಕಾಗಲ್ಲ. ಅದು ನೆಕ್ಸ್ಟ್ ಶ್ಲೋಕದಲ್ಲಿ. ಇವಾಗ ದೇಹ ಇಂಪಾರ್ಟೆಂಟ್ ಅಲ್ಲ, ಆತ್ಮನ ಇಂಪಾರ್ಟೆಂಟ್ ಅಲ್ಲ. ದೇಹಕ್ಕೆ ಬೇಕಾಗಿರೋ ಥರ ನಾವೇನು ಸೋಪ್ ಬೇಕಾ, ಶಾಂಪು ಬೇಕಾ, ಕಂಡೀಷ್ನರ್ ಬೇಕಾ, ಎಲ್ಲ ಹಾಕ್ತೀವಿ. ಎಲ್ಲ ಹಾಕಿ ಸ್ನಾನ ಮಾಡಿ ದೇಹನ ಶುದ್ಧಿಗೊಳಿಸ್ಕೊಂತೀವಿ. ದೇಹಕ್ಕೆ ಬಟ್ಟೆಗಳನ್ನ ತಗೊಳ್ತೀವಿ ಅಲ್ವಾ. ದೇಹಕ್ಕೆ ಎಷ್ಟೊಂದೆಲ್ಲ ಮಾಡ್ಕೊಂತೀವಿ. ಉಪನಿಷತ್ತುಗಳ ಸಾರ ಈ ಭಗವದ್ಗೀತೆನೇ ಇಂಪಾರ್ಟೆಂಟ್. ಆತ್ಮಕ್ಕೆ ಬೇಕಾಗಿರೋದು ಭಗವದ್ಗೀತೆ. ಒಂದು ಲೇಡಿ ಇರ್ತಾರೆ, ಒಂದು ವುಮೆನ್. ಅವರು ಒಂದು ಬಂಗಾರದ ಪಂಜರ ಅಂದ್ರೆ ಒಂದು ಬರ್ಡ್ನ ಇಡ್ತೀವಲ್ಲ, ಬಂಗಾರದ ಪಂಜರ, ಅದಕ್ಕೆಲ್ಲ ಪಂಜರಕ್ಕೆಲ್ಲ ಡೆಕೋರೇಷನ್ ಮಾಡ್ತಾರೆ. ಬರ್ಡ್ ಇರುತ್ತೆ ಒಳಗಡೆ, ಒಂದು ಪ್ಯಾರೆಟ್ ಇರುತ್ತೆ. ಇವ್ರು ಏನ್ ಮಾಡ್ತಾರೆ, ಬರೀ ಪಂಜರಕ್ಕೆನೆ ಡೆಕೋರೇಷನ್ ಮಾಡ್ತಾ ಇರ್ತಾರೆ ದಿನ. ಆ ಪಕ್ಷಿ ಊಟನೇ ಆಗ್ತಾ ಇಲ್ಲ, ಬರೀ ಪಂಜರಕ್ಕೆನೆ ಡೆಕೋರೇಷನ್ ಮಾಡೋ ದಿನ ಮಾಡ್ತಾ ಇದ್ದಾರೆ. ಆಗ ಆ ಪಕ್ಷಿ ಸತ್ತೋಗ್ಬಿಡುತ್ತೆ. ಅದು ಇಂಪಾರ್ಟೆಂಟ್ ಪಕ್ಷಿಗಾಗಿ ಪಂಜರ ಇರೋದಲ್ವಾ. ಈಗ ಆತ್ಮಕ್ಕಾಗಿ ಈ ದೇಹ ಇರೋದು. ನಾವು ಆತ್ಮ ಬೇಕಾಗಿರೋದನ್ನ ಕೊಡ್ತೀರಾ, ಬರೀ ದೇಹಕ್ಕೆ ನಾವ್ ಏನ್ ಬೇಕೋ ಮಾಡ್ತಾ ಇದೀವಿ ಅಲ್ವಾ. ಇವಾಗ ನೋಡಿ, ಎಷ್ಟು ಕೋಟ್ಯಾಂತರ ರೂಪಾಯಿದು ಒಂದು ಕಾರ್ ಹೋಗ್ತಾ ಇರುತ್ತೆ ಅನ್ಕೊಳ್ಳಿ. ಒಂದ್ ಕಾರ್ ಆಕ್ಸಿಡೆಂಟ್ ಆಗಿದ ತಕ್ಷಣ ಅಲ್ಲಿ ಸುತ್ತಮುತ್ತ ಇರೋ ಜನ ಎಲ್ಲ ಸೇರ್ತಾರಲ್ಲ, ಆಕ್ಸಿಡೆಂಟ್ ಆದಾಗ ಹೋಗಿ ಅವ್ರು ಫಸ್ಟ್ ಕಾರಲ್ಲಿ ಇರೋರ್ಗೆ ಏನಾಯ್ತು ಅಂತ ನೋಡ್ತಾರೆ. ಈ ಕಾರ್ ಇದು, ಈ ಕಾರಲ್ಲಿ ಈ ಕಾರ್ನ ಫಸ್ಟ್ ನೋಡೋಣ, ಕಾರ್ಗೆ ಏನಾಯ್ತು ಅಂತ ನೋಡ್ತಾರೆ, ಮನುಷ್ಯಗೆ ಏನಾಯ್ತು ಅಂತ ನೋಡ್ತಾರೆ. ಒಳಗಡೆ ಇರೋ ಮನುಷ್ಯರಿಗೆ ಏನಾಯ್ತು ಅಂತ ಚೆಕ್ ಮಾಡ್ತಾರಲ್ವಾ. ಎಷ್ಟು ಕಾಸ್ಟ್ಲಿ ಕಾರ್ ಆದ್ರೂ ಅಲ್ಲಿ ಇಂಪಾರ್ಟೆಂಟ್ ಆಗಲ್ಲ, ಮನುಷ್ಯನೇ ಇಂಪಾರ್ಟೆಂಟ್ ಆಗ್ತಾನೆ. ಈಗ ಪಂಜರದೊಳಗೆ ಬರ್ಡ್ ಇಂಪಾರ್ಟೆಂಟ್ ಇರುತ್ತೆ. ಆ ಬರ್ಡೇ ಇಲ್ಲ ಅಂದ್ಮೇಲೆ ಆ ಪಂಜರ ವೇಸ್ಟ್ ಅಲ್ವಾ. ಈಗ ನಾವು ಬಾಡಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ದೇಹಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಆತ್ಮ ಬೇಕಾಗಿರೋದನ್ನ ಏನು ಕೊಡ್ತಾ ಇಲ್ಲ. ಆತ್ಮ ಇರೋದಕ್ಕೆ ದೇಹ ಬೇಕಾಗಿರೋದು. ಈಗ ಪಂಜರ ಹೆಂಗೋ ಅದೇ ತರ ದೇಹ, ಒಳಗಡೆ ಇರೋ ಪ್ಯಾರೆಟ್ ಆತ್ಮ. ಗೊತ್ತಾಗ್ತಾ ಇದ್ಯಾ. ಈಗ ಆತ್ಮ ಆತ್ಮ ಇಂಪಾರ್ಟೆಂಟು, ಆತ್ಮಕ್ಕೆ ಸಾವಿಲ್ಲ. ಇದಕ್ಕೆ ಮಾತ್ರ ಪ್ರತಿ 7 ವರ್ಷಕ್ಕೊಂದ್ಸತಿ ನಮ್ಮ ಬಾಡಿ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ನೀವು ಚಿಕ್ಕ ಮಗು ಆಗಿದ್ದಾಗ ಹೇಗಿರ್ತೀರಾ, ಈಗ ಆಮೇಲೆ ಇವಾಗ ಹೇಗಿದ್ದೀರಾ, 7 years ಒಂದ್ಸತಿ ಕಂಪ್ಲೀಟ್ ಬಾಡಿ ಚೇಂಜ್ ಆಗ್ತಾ ಇರುತ್ತೆ. ಅದೇ ನಂತರ ಇನ್ನೊಂದು ಬಾಡಿ ಪಾರ್ಟಿಕಲ್ಸ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಗೀತೆ ಕೊಡ್ತೀರಾ, ಮತ್ತೆ ಹರೇ ಕೃಷ್ಣ ಮಹಾಮಂತ್ರ ಜಪ ಎಲ್ಲರೂ ಮಾಡ್ತಾ ಇದ್ದೀರಾ. ಲಾಸ್ಟ್ ಜಾಯ್ನ್ ಆಗಿರೋರು ನಿಮ್ಗೆ ಇದು ಸಿಕ್ಕಿದ್ಯಾ, ಜಪಮಾಲೆ ಸಿಕ್ಕಿದ್ಯಾ? ದಿನ ಮಾಡ್ಬೇಕು ಜಪ. 10 ನಿಮಿಷ ಟೈಮ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಬೆಳಗಿಂದ ಟೈಮ್ ಆಗಿಲ್ಲ, ಮಲಗ್ಬೇಕಾದ್ರೆ ಇವತ್ತು ಜಪ ಮಾಡಿದೀನಾ ಇಲ್ವಾ ಅಂತ ನೆನ್ಸ್ಕೊಳ್ಳಿ. ಒಂದ್ ರೌಂಡ್ ಕಂಪ್ಲೀಟ್ ಮಾಡಿ. ಹರೇ ಕೃಷ್ಣ ಅಂತೀನಿ, ಜಪ ಹೇಳ್ಬಿಟ್ಟು ನಿದ್ದೆ ಮಾಡ್ತೀನಿ, ಬೆಳಗ್ಗೆ ಹೇಳ್ಬಿಟ್ಟು ಎದ್ದ ತಕ್ಷಣ ಹೇಳಿ ಮಲಗ್ಬೇಕಾದ್ರೂ ಜಪ ಮಾಡಿ ಮಲ್ಕೊಳ್ಳಿ. ಮಾಡಿಲ್ಲ ಅಂದ್ರೆ ಬೆಳಗಿಂದ ಮಾಡಕ್ ಟೈಮ್ ಆಗಿಲ್ಲ ಅಂದ್ರೆ ಮಲಗಕ್ ಮುಂಚೆ ಅನ್ಸತಿ ಯಾಪ್ಸ್ಕೊಂಡು ಮಲ್ಕೊಳ್ಳಿ. ಅದೇ ಇಂಪಾರ್ಟೆಂಟ್. ದಿನ ಮಾಡ್ಬೇಕು. ವೆರಿ ಗುಡ್. ದಿನ ಮಾಡ್ಬೇಕು, ಒಂದ್ ದಿವಸನೂ ಮಿಸ್ ಮಾಡ್ಬಾರ್ದು ಜಪ ಮಾಡೋದು. ಎಷ್ಟು ಇಂಪಾರ್ಟೆಂಟು ಭಗವದ್ಗೀತಾ ಮತ್ತೆ ಜಪ ಅಂದ್ರೆ. ಇವಾಗ ನಾವು ಕೃಷ್ಣನ್ಗೆ ಉತ್ತಮ ಭಕ್ತಿ ಹೇಗೆ ಮಾಡೋದು ಅಂದ್ರೆ,
ಉತ್ತಮ ಭಕ್ತಿ ಅಂದ್ರೆ ನಾವು ಏನು ಕೋರಿಕೆ ಇಡಬಾರ್ದು, ದೇವ್ರ ಹತ್ರ ಏನು ಡಿಮ್ಯಾಂಡ್ಸ್ ಇಡಬಾರ್ದು. ನಂಗೆ ಅದು ಮಾಡು ಇದು ಮಾಡು ಮಾರ್ಕ್ಸ್ ಜಾಸ್ತಿ ಮಾಡಿ ಡಿಮ್ಯಾಂಡ್ಸ್. ದೇವ್ರನ್ನ ಎಷ್ಟೊಂದು ಜನ ಹೋಗಿ ಹೋಗಿ ದೇವಸ್ಥಾನದಲ್ಲಿ ನಂಗೆ ಅದು ಬೇಕು, ನಂಗೆ ಇದು ಮಾಡಬೇಕು, ಅದೇ ತರ ದುಡ್ಡು ಬೇಕು ಎಲ್ಲ ದೇವ್ರ ಹತ್ರ ಎಲ್ಲ ಹೋಗಿ ನಮ್ ಡಿಮ್ಯಾಂಡ್ಸ್ ನ ಹೇಳ್ತಾ ಇದ್ರೆ ದೇವ್ರೆಲ್ಲ ನಮ್ಗೆ ಸರ್ವೆಂಟಾ? ದೇವ್ರು ನಮ್ಗೆ ನಾವೇಳಿ ಕೆಲಸ ಮಾಡ್ಕೊಂಡಿರ್ಬೇಕಾ? ದೇವಸ್ಥಾನಕ್ಕೆ ಹೋಗೋದು ಅದು ಇದು ಕೇಳ್ತಾನೆ ಇರೋದು, ಏನು ಅಪೇಕ್ಷೆ ಇಲ್ಲದೆ ಮಾಡೋ ಅಂಥದ್ದು ಉತ್ತಮ ಭಕ್ತಿ. ನಾನು ನಿನ್ನ ಸೇವೆ ಹೇಗ್ ಮಾಡ್ಲಿ ಅಂತ ಕೃಷ್ಣ ಕೇಳ್ಕೋಬೇಕು. ನಾನು ನಿನ್ ಸೇವೆ ಮಾಡೋಕೆ ಅವಕಾಶ ಮಾಡ್ಕೊಡು, ನಿನ್ ಸೇವೆ ಮಾಡೋ ಅಂತ ಬುದ್ಧಿ ಕೊಡು ನನಗೆ ಅಂತ ಕೇಳಬೇಕು. ಮತ್ತೆ ಏನೋ ಒಂದು ಹಾಲು ಕೊಡೋದು ದೇವ್ರಿಗೆ, ಒಂದು ತುಳಸಿ ಹಾಕಿ ನೀರು ಕೊಡೋದು, ದಿನ ಏನಾದರೂ ಹಣ್ಣು ಇದ್ರೆ ಮನೇಲಿ ಕೊಡೋದು, ಮೊಸರು ಕೊಡೋದು, ಆ ಥರ ದೇವ್ರಿಗೆ ನಾವೇನಾದರೂ ಸೇವೆ ಚಿಕ್ಕದು ನಿಮ್ಮ ಕೈಯಲ್ಲಿ ಆಗಿದ್ದು ಸೇವೆ ಕೃಷ್ಣನ್ ಮಾಡೋಕ್ಕೆ ಪ್ರಯತ್ನ ಪಡಿ. ಮತ್ತೆ ನಾವು ನಮ್ಮ ಬಗ್ಗೆ ಕೃಷ್ಣನ ನಮ್ಮ ಲೈಫಿಗೆ ಬನ್ನಿ ಅಂತ ಆಹ್ವಾನ ಮಾಡಬೇಕು, ನಾವು ಇನ್ವೈಟ್ ಮಾಡ್ಕೋಬೇಕು. ಕೃಷ್ಣನೇ ಬೇಕು ನಮಗೆ ಅಂತೇಳಿ ಇನ್ವೈಟ್ ಮಾಡಬೇಕು. ಒಂದು ರಾಜ ಇರ್ತಾರೆ, ಆ ರಾಜ ಏನು ಮಾಡ್ತಾರೆ, ಮಕ್ಕಳು ಯಾರೂ ಇಲ್ಲ, ಅವ್ರಿಗೆ ಫ್ಯಾಮಿಲಿ ಇಲ್ಲ, ಮಕ್ಕಳು ಇಲ್ಲ, ಪರಿವಾರ ಯಾರೂ ಇರೋದಿಲ್ಲ ಅವ್ರಿಗೆ, ಆಯ್ತಾ? ಮಕ್ಳು ಯಾರು ಇಲ್ಲ, ಇಷ್ಟೊಂದೆಲ್ಲ ಇದೆಯಲ್ಲ ರಾಜ್ಯ ಎಲ್ಲ ನನ್ನ ಪ್ರಜೆಗಳಿಗೆ ಎಲ್ಲ ಕೊಡೋಣ, ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ತಗೊಳ್ಳಿ ಅಂತೇಳಿ ಎಲ್ಲ ಅನೌನ್ಸ್ ಮಾಡ್ತಾರೆ. ಎಲ್ಲ ಪ್ರಜೆಗಳು ಬಂದು ಒಬ್ರಿಗೆ ದುಡ್ಡು ಬೇಕಿರುತ್ತೆ, ಒಬ್ರಿಗೆ ಮದುವೆ ಆಗ್ಬೇಕಾಗಿರುತ್ತೆ, ಒಬ್ರಿಗೆ ಏನೇನು ಬೇಕೋ ಅವ್ರವ್ರಿಗೆ ಏನೇನು ಬೇಕೋ ಎಲ್ಲರೂ ಕೇಳ್ಕೊತಾರೆ. ಎಲ್ಲ ಬಂದು ತಗೊಂಡು ಹೋಗ್ತಾರೆ. ರಾಜ ಒಡವೆ ಬೇಕಂದ್ರೆ ಒಡವೆ, ದುಡ್ಡು ಬೇಕಂದ್ರೆ ದುಡ್ಡು, ಮನೆ ಬೇಕಂದ್ರೆ ಮನೆ, ಏನ್ ಬೇಕೋ ಎಲ್ಲರಿಗೂ ಕೇಳಿದ್ದೆಲ್ಲ ಕೊಡ್ತಾರೆ. ಯಾರ್ಯಾರು ಏನೇನು ಬೇಕೋ ಕೇಳಿದ್ದೆಲ್ಲ ಕೊಡ್ತಾ ಇರ್ತಾರಂತೆ. ಆಮೇಲೆ ಒಬ್ಬ ಬಂದು ಏನ್ ಕೇಳ್ತಾನಂತೆ, ನೀವು ನಮ್ಮ ಮನೆಗೆ ಬಂದು ನನ್ನ ಆತಿಥ್ಯನ ಸ್ವೀಕರಿಸ್ಬೇಕು ಅಂತ ಕೇಳ್ಕೊಳ್ತಾರಂತೆ. ಒಬ್ಬ ಬಂದು ಆತಿಥ್ಯ ಅಂದ್ರೆ ಇವಾಗ ಗೆಸ್ಟ್ ಬಂದ್ರೆ ನಾವು ಏನಾದ್ರು ಅವ್ರು ಇನ್ವೈಟ್ ಮಾಡಿದ್ರೆ ಅತಿಥಿ ಸತ್ಕಾರ ಮಾಡ್ತೀವಲ್ಲ, ಅದನ್ನ ಅತಿಥಿ ಸತ್ಕಾರನ ಸ್ವೀಕರಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಆಗ ಸರಿ, ಆ ರಾಜಂಗೆ ಇದು ಹೊಸದು ಎಲ್ಲರೂ ಹೋದವ್ರು ಅದು ಇದು ಬೇಕಂದ್ರೆ ಇವರು ನನ್ನ ಆತಿಥ್ಯ ಕರೀತಿದಾರಲ್ಲ ಅಂತ ರಾಜನ್ ಖುಷಿ ಆಗುತ್ತೆ. ಮತ್ತೆ ಒಪ್ಕೊಳ್ತಾರೆ, ಆಯ್ತು ಬರ್ತೀನಿ ಅಂತ ಹೇಳಿ ಒಪ್ಕೊಳ್ತಾರೆ. ಅವಾಗ ರಾಜ ಹೋಗೋಕೆ ಮುಂಚೆನೆ ಹೋಗಿ ಇರ್ತಾರಲ್ಲ ಸೈನಿಕರು, ಮತ್ತೆ ಅವರು ಎಲ್ಲ ರಾಜ ಹೋಗೋ ಕಡೆಯಿಂದ ಎಲ್ಲ ಚೆಕ್ ಮಾಡ್ತಾರೆ, ಅಲ್ಲೆಲ್ಲ ಹೇಗಿದೆ, ರಾಜ ಇರೋಕ್ಕೆ ಅನುಕೂಲವಾಗಿರೋ ಅಂತಾರ ಅಲ್ಲಿ ಪರಿಸ್ಥಿತಿನ ರೆಡಿ ಮಾಡ್ಬೇಕಾಗಿರುತ್ತೆ. ಅವರು ಹೋಗಿ ನೋಡ್ತಾರೆ, ಅವ್ರು ತುಂಬಾ ಬಡವ ಒಂದು ಚಿಕ್ಕ ಗುಡಿಸ್ನಲ್ಲಿ ಇರ್ತಾರೆ. ಚಿಕ್ಕ ಗುಡಿಸ್ಲಲ್ಲಿದ್ದಾಗ ರಾಜ ಬರ್ತಾರೆ ಅಂದಮೇಲೆ ರಾಜನ ಸರಿಯಾಗಿ ಅರಮನೆ ಒಂದು ಮಿನಿ ಪ್ಯಾಲೇಸ್ ಅವ್ರಿಗೆ ರಾಜ ಬರ್ತಾರೆ ಅಂತ ಹೇಳಿ ಅವ್ರ ಪ್ಲೇಸಲ್ಲಿ ಮಿನಿ ಪ್ಯಾಲೇಸ್ ಅವ್ರಿಗೆ ರೆಡಿ ಮಾಡಿ ಕೊಡ್ತಾರಂತೆ ರಾಜ. ಅದೇ ತರ ನಾವು ಕೃಷ್ಣನೇ ಕರೆದಾಗ ಲಕ್ಷ್ಮಿ ಬರ್ತಾರೆ. ಫಸ್ಟು ಲಕ್ಷ್ಮಿ ಬಂದು ಕೃಷ್ಣನ್ಗೆ ಇರೋಕ್ಕೆ ಬೇಕಾಗಿರೋಂಥ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಡೈರೆಕ್ಟ್ ಲಕ್ಷ್ಮಿನೇ ಕರೆದ್ರೆ ಸರಿಯಲ್ಲ. ಇವಾಗ ರಾವಣ ಪ್ರವೃತ್ತಿ ಆಗತ್ತೆ. ರಾವಣ ಏನು, ರಾಮ ಬೇಡ, ಬರೀ ಸೀತೆ ಮಾತ್ರ ಬೇಕು ರಾವಣಂಗೆ. ನಾವು ಬರೀ ಲಕ್ಷ್ಮಿನೇ ಕೇಳಿದ್ರೆ ರಾವಣ ಪ್ರವೃತ್ತಿ ಆಗೋಗ್ಬಿಡುತ್ತೆ. ಅದಕ್ಕೆ ನಾವು ಕೃಷ್ಣ ಕರೆದ್ರೆ ಲಕ್ಷ್ಮಿ ಬಂದು ಎಲ್ಲ ಅರೇಂಜ್ಮೆಂಟ್ಸು ಮಾಡ್ತಾರೆ. ಲಕ್ಷ್ಮಿ ಬಂದಾಗ ಕೃಷ್ಣ ಫಸ್ಟು ನಾವು ಕೃಷ್ಣ ಕರೆದ್ರೆ ಮಾತ್ರ ಲಕ್ಷ್ಮಿ ಅವ್ರ ಜೊತೆ ಬಂದು ಅವ್ರಿಗೆ ಹಿಂಸೆ ಬಂದು ಕೃಷ್ಣ ಇರೋಕೆ ಏನೇನು ಬೇಕೋ ಎಲ್ಲ ಸೌಕರ್ಯ ಮಾಡ್ತಾರಂತೆ. ಅದೇ ಥರ ಇವಾಗ ರಾಜ ಇರೋಕೆ ಏನೇನು ಬೇಕೋ ರಾಜ ಬಂತು ಹೆಂಗೆ ಇರುತ್ತೆ, ರಾಜನೇ ಬರೀ ಆತಿಥ್ಯಕ್ಕೆ ಅಂದಾಗ ಹೆಂಗೆ ರಾಜನ್ ಬೇಕಾಗಿರೋ ಎಲ್ಲ ಕಂಪ್ಲೀಟ್ ಮಾಡಿ ಮಿನಿ ಪ್ಯಾಲೇಸ್ ಮಾಡ್ತಾರೋ ಅದೇ ಥರ ನಾವು ಕೃಷ್ಣನ ಆಹ್ವಾನ ಮಾಡಿದೆ ನಮ್ಮ ಲೈಫಲ್ಲಿ. ಸಾಕ್ಷಾತ್ ಲಕ್ಷ್ಮಿ ಬಂದು ಎಲ್ಲ ಅನುಕೂಲ, ಕೃಷ್ಣ ಇರೋಕ್ಕೆ ಬೇಕಾಗಿರೋ ಎಲ್ಲ ಪ್ರತಿ ಅನುಕೂಲನೂ ಮಾಡಿ ಕೊಡ್ತಾರಂತೆ. ಕಾಮನ್ ಪ್ರಾಬ್ಲಮ್ ಇದೆ, ಎಲ್ಲ ವರ್ಷಕ್ಕೂ ಒಂದು ಕಾಮನ್ ಪ್ರಾಬ್ಲಮ್ ಇದೆ. ಏನಿರುತ್ತೆ ಹೇಳಿ ಕಾಮನ್ ಪ್ರಾಬ್ಲಮ್? ಎಲ್ಲರಿಗೂ ಅದು ಬಂದೇ ಬರುತ್ತೆ ಆ ಪ್ರಾಬ್ಲಮ್. ಸಾವು. ಎಸ್, ಜನ್ಮ, ಮೃತ್ಯು, ಜರ, ವ್ಯಾಧಿ. 4 ಜನ್ಮ ಅಂದ್ರೆ ಹುಟ್ಟೋದು, ಸಾವು, ಮೃತ್ಯು, ಸಾವು, ಜರ. ಓಕೆ, ಜರ ಅಂದ್ರೆ ಮುಪ್ಪು. ಯಾರಿಗೂ ನಂಗೆ ವಯಸ್ಸಾಗೋದೇ ಬೇಡ, ನಾನು ಈಗ ಹೇಳ್ತೀನಿ, ನಾನು ಹಿಂಗೆ ಬೆಳೆಯೋದೇ ಇಲ್ಲ ಅಂತಂದ್ರೆ ಆಗುತ್ತಾ? ಎಲ್ಲರೂ ಬೆಳೆದೇ ಬಿಡ್ತಾರೆ. ಅದು ನಮ್ಮ ನಿಯಂತ್ರಣದಲ್ಲಿಲ್ಲ, ಆಯ್ತಾ? ದೇಹದ ಬದಲಾವಣೆ ಕಂಟ್ರೋಲ್ ಮಾಡೋಕ್ಕೆ ಯಾವುದೇ ಮನುಷ್ಯನಿಗೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಈ 4 ದಾಟ್ತಾರೆ. ಜನ್ಮ ಹುಟ್ಟಿದ್ಮೇಲೆ ಮತ್ತೆ ಮೃತ್ಯು ಆಗುತ್ತೆ, ಮತ್ತೆ ಜರ, ವ್ಯಾಧಿ, ಆಯ್ತಾ? ಮುಂದಕ್ಕೆ ಹೋಗೋದು, ದೇಹ ಬಿಟ್ಟು ಮುಂದಕ್ಕೆ ಹೋಗುತ್ತಲ್ಲ. ಹೀಗೆ ಹುಟ್ಟೋದು ಬೇರೆ ಜನ್ಮದಲ್ಲಿ ಬೇರೆ ಬಾಡಿ ತಗೊಂಡು ಹುಡ್ತಾ ಇರ್ತಾರಲ್ಲ. ಇದು ಕೊನೆ ಏನೇ ಕೃಷ್ಣ ಹೇಳಿದ್ರು, ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನ ಅರ್ಜುನ ಮಾವು ಪೈಕ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಆ ಬ್ರಹ್ಮ ಲೋಕದಿಂದ ಹಿಡಿದು ಅದು ಕೆಳಮಟ್ಟದ ಲೋಕಗಳ ಎಲ್ಲ ಲೋಕಗಳಿಗೂ ಮತ್ತೆ ಹುಟ್ಟು ಸಾವು ಇದ್ದೇ ಇರುತ್ತೆ. ಪುನರ್ಜನ್ಮ ಮತ್ತೆ ಹುಟ್ಟೋದು ಸಾವುದು ಇದ್ದೇ ಇರುತ್ತೆ. ಬರೀ ನನ್ನ ಲೋಕಕ್ಕೆ ಯಾರು ಬರ್ತಾರೋ ಅವ್ರು ಮಾತ್ರ ಹುಟ್ಟೋದು ಸಾಯೋದು ಇರೋದಿಲ್ಲ, ಅಲ್ಲಿ ಅವ್ರಿಗೆ ಮೋಕ್ಷ ಸಿಗುತ್ತೆ. ಕೃಷ್ಣ ಲೋಕಕ್ಕೆ ಹೋಗ್ಬೇಕಂದ್ರೆ ನಾವು ಏನು ಮಾಡಬೇಕು? ಫಸ್ಟು ಹರೇ ಕೃಷ್ಣ ಮಹಾಮಂತ್ರ, ಯಾವುದೇ ಅಪೇಕ್ಷೆ ಇಟ್ಕೊಳ್ದಿರಾ, ಯಾವುದೇ ಡಿಮ್ಯಾಂಡ್ಸು ಕೃಷ್ಣನ್ ಕೇಳ್ದಿರಾ
ಉತ್ತಮ ಭಕ್ತಿ ಮಾಡಬೇಕು ಆಯ್ತಾ. ಉತ್ತಮವಾಗಿ ಕೃಷ್ಣನ್ಗೆ ಭಕ್ತಿ ಮಾಡಿ ಜಪ ಮಾಡಿ ಭಗವದ್ಗೀತೆನ ಓದಿ ಭಗವದ್ಗೀತೆಯಲ್ಲಿ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು. ಮಾತ್ರ ನಮಗೆ ಪುನರ್ಜನ್ಮನ ವಿದ್ಯತೆ, ಪುನರ್ಜನ್ಮ ಇರೋದಿಲ್ಲ. ಇಲ್ಲ ಅಂದ್ರೆ ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಇಲ್ಲೇ ರೊಟೀನ್ ಆಗ್ತಾ ಇರುತ್ತೆ ನಮಗೆ. ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 13. ದೇಹಿನೋಸ್ಮಿಂ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತಜ್ಞನಂ ಯೂಹತಿ. ಅನುವಾದ: ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 13. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತಜ್ಞನಂ ಊಹ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಚಾಪ್ಟರ್ 2 ಶ್ಲೋಕ 13. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತಜ್ಞನಂ ಊಹ್ಯತೆ. ಹರೇ ಕೃಷ್ಣ.